ಅವನಿಗೆ ಪಾಪ ತಲೆ ಸರಿ ಇಲ್ಲ. ಫಸ್ಟ್ ಒಂದು ಏನಾಗಿದೆ, ಮನೆಯಲ್ಲಿನೂ ಮರ್ಯಾದೆ ಇಲ್ಲ. ಮನೆಯಲ್ಲಿ ಅವನು ಹೆತ್ತಿರ್ತಕ್ಕಂಥ ಮಕ್ಕಳೇ ಅವನಿಗೆ ಬುದ್ಧಿ ಹೇಳ್ತಕ್ಕಂಥ ಪರಿಸ್ಥಿತಿಗೆ ಅವನು ಬಂದಿದ್ದಾನೆ. ಸೊ ಹಿಂಗಾಗಿ ಫ್ರಸ್ಟ್ರೇಷನ್ ಆದಂತ ಸಂದರ್ಭದಲ್ಲಿ ಮನೆಯಲ್ಲಿ ಮರ್ಯಾದೆ ಇಲ್ಲ. ಮೊನ್ನೆ DCC ಬ್ಯಾಂಕ್ ಎಲೆಕ್ಷನ್ ಕೂಡ ಇವನು ಎಲ್ಲಿಗೂ ಕೂಡ ಇನ್ವಾಲ್ವ್ಮೆಂಟ್ ಆಗಕ್ಕೆ ಬಿಡ್ಲಿಲ್ಲ, ಮನೆಯಲ್ಲಿ ಕೂರಿಸಿದ್ರು. ಅದೆಲ್ಲ ಫ್ರಸ್ಟ್ರೇಷನ್ ತಂದು ಇಲ್ಲಿ ಹಾಕಿ, ಯಾಕಂತಂದ್ರೆ ಲಕ್ಷ್ಮಣ ಸವದಿ ಅವರು ಅಂತ ಕೆಟ್ಟ ಪದ ಬಳಕೆ ಮಾಡಿ ಅವತ್ತು ಯಾರನ್ನೂ ಕೂಡ ಟೀಕೆ ಮಾಡಲ್ಲ. ವಿರೋಧ ಪಕ್ಷದ ಸ್ನೇಹಿತರಂತಾನೆ ಮಾತಾಡ್ತಾರೆ. ಸೊ ಅದನ್ನ ಅವನು ಏನ್ ತಿಳ್ಕೊಂಡಿದ್ದಾನೆ, ನಾವು ಏನು ಮಾತಾಡಿದ್ರು ಕೂಡ ನಡೆಯುತ್ತೆ, ನಾನು ಏನ್ ಮಾಡಿದ್ರು ಕೂಡ ನಡೆಯುತ್ತೆ, ಇನ್ನು ಮುಂದೆ ಅದು ನಡೆಯಲ್ಲ. ಇವತ್ತು ಹೇಳ್ತೀನಿ, ಇನ್ನು ಮುಂದೆ ಅದು ನಡೆಯಲ್ಲ. ಇಲ್ಲಿ ಯಾರು ಕೂಡ ಕೈಯಲ್ಲಿ ಬಳೆ ಹಾಕೊಂಡಿಲ್ಲ. ಇನ್ನು ಇದಾದ್ರೂ ಅವನು ಇದೇ ತರ ಮುಂದುವರಿಸಿದ್ರೆ ಅವನಿಗೆ ತಕ್ಕ ಉತ್ತರ ನನ್ನ ಭಾಷೆಯಲ್ಲಿ ಗೋಕಾಕಕ್ಕೆ ಹೋಗಿ ಕೊಡ್ತಕ್ಕಂಥ ಕೆಲಸ ನಾನು ಮಾಡ್ತೇನೆ. ಎಲ್ಲೋ ರಾಜ್ಯದಲ್ಲಿ ಈ ರೀತಿಯ ಪ್ರಮುಖ ನಾಯಕರು ಕೋಮುವಾದಿ ಭಾಷೆಗಳನ್ನ ಆಡಿ ಎಲ್ಲೋ ಶಾಂತಿ ಸುವ್ಯವಸ್ಥೆ ಪ್ರಾರಂಭದಲ್ಲಿ ಅದನ್ನ ಹೇಳಿದೆ, ಎಜುಕೇಶನ್ ಮೇನ್ ಇಂಪಾರ್ಟೆಂಟ್. ಎಜುಕೇಶನ್ ಬೇಕು. ಮನುಷ್ಯನಿಗೆ ಮನೆಯಲ್ಲಿ ಕಲಿಸಿರ್ತಕ್ಕಂಥ ಸಂಸ್ಕಾರ ಇರಬೇಕು ಒಂದು. ಎರಡನೇದು ಎಜುಕೇಶನ್ ಇರಬೇಕು, ಶಿಕ್ಷಣ ಇರಬೇಕು. ಕನಿಷ್ಠ ಪಕ್ಷ ಎರಡೂ ಇಲ್ಲ ಅಂದ್ರೆ ಮಹಾನ ಮರ್ಯಾದೆ ಆದ್ರೆ ಒಂಚೂರು ಅದು ಇರಬೇಕು. ಮಹಾನ ಮರ್ಯಾದೆ ಈ ಪುಣ್ಯಾತ್ಮನ ಎಲ್ಲಿ ಭೇಟಿ ಕೂಡ ಆಗಿಲ್ಲ. ಯಾಕಂದ್ರೆ ಇವನು ಮರ್ಯಾದೆ ಏನು ಅಂತ 2 ವರ್ಷ 3 ವರ್ಷದಿಂದ ದೇಶದ ಜನ ನೋಡಿರ್ತಕ್ಕಂಥದ್ದು. ಬಹುಶಃ ಅಂತ ಬಾಯಿಯಿಂದ ಅದೇನೋ ಹೇಳ್ತಾರೆ, ಎಲುಬಿಲ್ಲದ ನಾಲಿಗೆ, ಆಚಾರವಿಲ್ಲದ ನಾಲಿಗೆ, ಸಂಸ್ಕಾರ ಇಲ್ಲದ ಶರೀರ, ಮರ್ಯಾದೆ ಇಲ್ಲದ ಜೀವನ. ಬಹುಶಃ ಅವನಿಗೆ ಶೋಭೆ ತರ್ತಕ್ಕಂಥದ್ದಲ್ಲ. ಬಹುಶಃ ಅವರು ಸಹೋದರರು ಇವತ್ತು ಸತೀಶ್ ಜಾರಕಿಹೊಳಿ ಅವರು, ಬಾಲಚಂದ್ರ ಜಾರಕಿಹೊಳಿ ಬಹಳ ಪ್ರೀತಿಯಿಂದ ನಾವು ಎಲ್ಲೇ ಭೇಟಿಯಾದ್ರು ಕೂಡ ಬಹಳ ಪ್ರೀತಿಯಿಂದ, ವಿಶ್ವಾಸದಿಂದ ಈ ತರ ಪತ್ರಿಕಾಗೋಷ್ಠಿ ಮಾಡುವ ಕೂಡ ಎಲ್ಲರ ಬಗ್ಗೆ ರೆಸ್ಪೆಕ್ಟ್, ಮರ್ಯಾದೆಯಿಂದ ಮಾತಾಡ್ತಾರೆ. ಬಟ್ ಇವನು ಪುಣ್ಯಾತ್ಮ ಅವ್ರ ಮನೆತನದ ಮರ್ಯಾದೆ ಕಳಿಯಕ್ಕಂತ ಹುಟ್ಟಿರ್ತಕ್ಕಂಥದ್ದು ಏನೋ ನನಗೆ ಸಂಶಯ ಆಗ್ತಾ ಇದೆ. ದಯವಿಟ್ಟು ಅವ್ರ ಸಹೋದರಿ ಇವನನ್ನ ಕಂಟ್ರೋಲ್ ಮಾಡ್ಬೇಕು. ಜಿಲ್ಲೆಯಲ್ಲಿ ಇರ್ತಕ್ಕಂಥ ನಾಯಕರ ಬಗ್ಗೆ ಅಸಹ್ಯವಾಗಿ ಮಾತಾಡ್ಬೇಕು. ಯಾಕಂದ್ರೆ ಈ ಒಂದು ಲೀಡರ್ಶಿಪ್ ಅಂತೂ ಕೊಲಾಪ್ಸ್ ಆಗೋಗಿದೆ. ಆಮೇಲೆ ನಿನ್ನೆ ಇನ್ನೊಂದು ಹೇಳಿದ್ರು, ಲಕ್ಷ್ಮಣ ಸವದಿ ಅವ್ರ ಮಾತು ಕೇಳಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಕೆಟ್ರು, ರಮೇಶ್ ಕತ್ತಿ ಅವರು ಕೆಟ್ರು. MP ಚುನಾವಣೆಯಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಸ್ಪರ್ಧೆ ಮಾಡಿದಾಗ ಇವ್ರು ಎಲ್ಲಿದ್ರು? ಸನ್ಮಾನ್ಯ ಮರ್ಯಾದೆ ರಾಮಪ್ಪ ಜಾರಕಿಹೊಳಿ ಅವರು ಎಲ್ಲಿದ್ರು MP ಚುನಾವಣೆಯಲ್ಲಿ? ಒಂದು ದಿನ ಕೂಡ ಎಲ್ಲಿ ಪ್ರಚಾರಕ್ಕೆ ಬರ್ಲಿಲ್ಲ. ಅವತ್ತು ಪಕ್ಷ ನಿಷ್ಠೆ ಇರ್ಲಿಲ್ವಾ ಇವ್ರಿಗೆ? ಒಂದು ದಿನ ಕೂಡ ಎಲ್ಲಿ ಕಾಣ್ಲಿಲ್ಲ. ಒಂದು ಅಟ್ಲೀಸ್ಟ್ ಬರಕ್ ಆಗ್ಲಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ಅಣ್ಣಾ ಸಾಹೇಬ್ ಜೊಲ್ಲೆ ಪರ ಒಂದು ವಿಡಿಯೋ ಕ್ಲಿಪ್ ಮಾಡಿ ಕಳಿಸ್ಬೇಕಾಗಿತ್ತು. ನಮ್ಮ ಪಕ್ಷದ ಅಭ್ಯರ್ಥಿ ಇದ್ದಾರೆ ಗೆಲ್ಸಿ ಅಂತ ಒಂದು ವಿಡಿಯೋ ಕ್ಲಿಪ್ ಹಾಕ್ಬೇಕಾಗಿತ್ತು. ಅವ್ರ ಪಕ್ಷದ ಮುಖಂಡರು ಎಷ್ಟೋ ಜನ ಇಲ್ಲಿ ಪ್ರಶ್ನೆ ಮಾಡಿದ್ರು, ನೀವು MP ಚುನಾವಣೆಯಲ್ಲಿ ಯಾಕೆ ಬರ್ಲಿಲ್ಲ ಅಂತೇಳಿ. ಇಲ್ಲ ಸರ್, ಮತದಾನದ ಸಂದರ್ಭದಲ್ಲಿ ರಮೇಶ್ ಜಾರಕಿಹೊಳಿ ಯಾವ ಕ್ಷೇತ್ರಕ್ಕೆ ಹೋಗ್ತಾರೆ, ಅಲ್ಲಿ ಮತದಾರರ ಮೇಲೆ ಪ್ರಭಾವ ಬೀರ್ಬೋದು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಅವ್ರು ಬಂದಿರಬಾರ್ದು. ನಮ್ಮ ತಂದೆಯವರು 2023 ಚುನಾವಣೆ ಹೇಳಿದ್ದಾರೆ, ಬಲು ಹೊಕ್ಕ ಮನಿ ಅಳು ಅಂತೇಳಿ. ಬಲು ಅಂದ್ರೆ ಅನಿಷ್ಟ ಪಕ್ಷಿ. ನಮ್ ಕಡೆ ಬಲು ಅಂತ ಒಂದು ಪಕ್ಷಿ. ಆ ಪಕ್ಷಿ ಯಾವ ಮನೆಗೆ ಹೋಗುತ್ತಲ್ಲ, ಆ ಮನೆಯಲ್ಲಿ ಇರ್ತಕ್ಕಂಥ ವಾಸವಾಗಿರ್ತಕ್ಕಂಥ ಜನ ಕನಿಷ್ಠ ಪಕ್ಷ 3 ತಿಂಗಳಾದ್ರೂ ಆ ಮನೆಗೆ ಬಿಡ್ಬೇಕಂತ ಹೇಳಿ ಇವತ್ತು ಆ ಬಲು ಹತ್ತನೇ ತಾಲೂಕು ಹಾಳು ಮಾಡಕ್ ಬಂದಿದೆ. ಇಲ್ಲಿ ಜನ ಅದಕ್ಕೆ ಮನ್ನಣೆ ಕೊಡೋದಿಲ್ಲ. ಹತ್ತನೇ ಜನ ಪ್ರಜ್ಞಾವಂತರಿದ್ದಾರೆ, ಧೈರ್ಯವಂತರಿದ್ದಾರೆ. ಇವನ ದೊಡ್ಡ ಬೆದರಿಕೆಗಳಿಗೆ, ಇವನ ದೊಡ್ಡ ಭಾಷೆಗಳಿಗೆ, ಇವನ ಆಚಾರವಿಲ್ಲದ ನಾಲಿಗೆಗೆ ಮನ್ನಣೆ ಕೊಡೋದಿಲ್ಲ. ಹತ್ತನೆಯಲ್ಲಿರ್ತಕ್ಕಂಥ ಸಂಸ್ಥೆಗಳು ಇವತ್ತು ಆರೋಗ್ಯಕರವಾಗಿರ್ತಕ್ಕಂಥವು. ಆ ಎಲ್ಲ ಸಂಸ್ಥೆಗಳನ್ನ ಅವ್ರ ತಾಲೂಕಿನಲ್ಲಿ ಗೋಕಾಕ್ ಮಿಲ್ ಆಗಿರ್ಬೋದು, ಘಟಪ್ರಭಾ ಸಕ್ಕರೆ ಕಾರ್ಖಾನೆ ಆಗಿರ್ಬೋದು, ಅಂತ ಸಂಸ್ಥೆಗಳನ್ನ ಯಾವ ರೀತಿ ಇವರು ಅಳು ಹಚ್ಚತಲ್ಲ ಈ ಬಲು, ಅದನ್ನ ಆ ರೀತಿ ಇಲ್ಲಿ ಮಾಡ್ಬೇಕಂತ ಹೇಳಿ ಇವತ್ತು ಅವರ ಪ್ರಯತ್ನ ನಡೀತಾ ಇದೆ. ಇಲ್ಲಿ ಜನ ಮನ್ನಣೆ ಹಾಕೋದಿಲ್ಲ. ಇಲ್ಲಿ ಜನ ಪ್ರಜ್ಞಾವಂತದ, ಅವನಿಗೆ ಸರಿಯಾದ ಉತ್ತರ ಕೊಡೋ ಸಂದರ್ಭದಲ್ಲಿ ಸಮಯಕ್ಕನುಸಾರ ಇವನು ಉತ್ತರ ಕೊಡ್ತಾರೆ. ಸರ್, ಈಗ ಬೆಳಗಾವಿಯಲ್ಲಿ ಲಿಂಗಾಯತರ ನಾಯಕರನ್ನ ಬೆಳೆಯೋಕೆ ಕೊಡಬಾರ್ದು ಅನ್ನೋ ನಿಟ್ಟಿನಲ್ಲಿ ತರ ಒಂದು ಹೌದು ನಾನು ಅಗ್ರಿ ಆಗ್ತೀನಿ ಅದಕ್ಕೆ. ಇವತ್ತು ಲಿಂಗಾಯತರ ಮಧ್ಯೆ ಜಗಳ ಹಚ್ಚಿ DCC ಬ್ಯಾಂಕ್ ಅಲ್ಲಿ ಒಂದೇ ಕ್ಷೇತ್ರದಲ್ಲಿ ಇಬ್ಬಿಬ್ರು ಅಣ್ಣ ಒಂದು ಕ್ಯಾಂಡಿಡೇಟ್ ತಮ್ಮ ಒಂದು ಈ ತರ ಮಾಡಿ ನಡೀತಾ ಇದೆ. ಜಿಲ್ಲೆಯ ಲಿಂಗಾಯತ ನಾಯಕರು ಇನ್ನ ಒಗ್ಗಟ್ಟಾಗಬೇಕು, ಪ್ರಜ್ಞಾವಂತರಾಗಬೇಕು. ಭವಿಷ್ಯದ ದೃಷ್ಟಿಯಿಂದ ಇವರು ತಮ್ಮ ವೈಯಕ್ತಿಕ ಪ್ರತಿಷ್ಠೆಗಳನ್ನ ಬದಿಗಿಟ್ಟು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಇಂತಹ ಸಂಸ್ಥೆಗಳನ್ನ ಉಳಿಸ್ತಕ್ಕಂಥ ಕೆಲಸ ಜಿಲ್ಲೆಯ ನಾಯಕರು ಮಾಡ್ಬೇಕಂತ ಈ ಸಂದರ್ಭ ಕೈ ಮುಗಿದು ವಿನಂತಿ ಮಾಡ್ಕೊತೀನಿ.